ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅವರೆಕಾಳು ದೋಸೆ ಮಾಡ್ಕೊಳ್ಳೋಣ. ಇವತ್ತು ತುಂಬ ಚೆನ್ನಾಗಿದೆ, ಸಿಂಪಲ್ ರೆಸಿಪಿ. ಅವರೆಕಾಳು ದೋಸೆಗೆ ದೋಸೆ ಹಿಟ್ಟು ರೆಡಿ ಇದ್ದರೆ ಸಾಕು. ಅವರೆಕಾಳು ಇದ್ದರೆ ಈ ರೀತಿ ಫ್ರೈ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಅವರೆಕಾಳು ದೋಸೆ ಅಥವಾ ಅವರೆಕಾಳು ರೊಟ್ಟಿ ಮಾಡುವಾಗ ಆದಷ್ಟು ಎಳೆ ಕಾಳುಗಳನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಅನಿಸಿಕೆ. ನಿಮಗೆ ಯಾವ ಕಾಳು ಸಿಗುತ್ತೆ ಆ ಕಾಳನ್ನೇ ನೀವು ಉಪಯೋಗಿಸ್ಕೊಳ್ಬಹುದು. ಸ್ವಲ್ಪ 1 ಕಪ್ ಅವರೆಕಾಳು ಆದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. 1 ರಿಂದ 2 ವಿಸಲ್ ಕೂಗಿಸ್ಕೊಳ್ಳಿ. ತುಂಬ ಸಾಫ್ಟಾಗಿರಬೇಕು. ಸ್ವಲ್ಪ ಉಪ್ಪಾಕಿ ಕೂಗಿಸ್ಕೊಳ್ಳಿ. ಹಾಗೆ ಹಸಿದು ಅವರೆಕಾಳನ್ನ ಬೇಯಿಸಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಉಪ್ಪಾಕಿ ರುಚಿಯಾಗಿರುತ್ತೆ ಅವರೆಕಾಳು. ನೋಡಿ, ಒಂದು 1/4 ಕಪ್ಪಷ್ಟು ನೀರು ಹಾಕಿದೆ ಅಷ್ಟೇ. ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ಅವರೆಕಾಳು ಇರೋದು. ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕಾಗುತ್ತೆ. 2 ವಿಸಲ್ಗೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಪಾತ್ರೆಲಿ ಕೂಡ ನೀವು ಬೇಯಿಸ್ಕೊಳ್ಬೋದು. ನಾನು ಕುಕ್ಕರ್ನಲ್ಲಿ ಒಂದು 5 ನಿಮಿಷಕ್ಕೆಲ್ಲ ಆಗುತ್ತೆ ಅಂತ ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೆ. ಈಗ ಇದನ್ನು ಸೋರ್ಲು ಹಾಕ್ಕೊಳ್ಳೋಣ. ನೀರು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಗ್ರೇವಿಗೆ ಎಲ್ಲೂ ಪಲ್ಯಕ್ಕೆ ನೀರನ್ನ ಉಪಯೋಗಿಸೋದಿಲ್ಲ. ದೋಸೆಗೆ ಮಿಕ್ಸ್ ಮಾಡೋದ್ರಿಂದ ದೋಸೆ ತುಂಬ ತೆಳು ಹೋದರೆ ಬೆಟರ್, ಚೆನ್ನಾಗಿರೋದಿಲ್ಲ. ಹಾಗಾಗಿ 1 ಸ್ಪೂನಷ್ಟು ಎಣ್ಣೆ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ತುರಿ, ಸ್ವಲ್ಪ ಹಸಿ ಅವರೆಕಾಳು ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಶುಂಠಿ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿಕಾಯಿ 1-2, ಈರುಳ್ಳಿ 1, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ದೋಸೆ ಹಿಟ್ಟಿನಲ್ಲಿ ಆಲ್ರೆಡಿ ಉಪ್ಪು ಮಿಕ್ಸ್ ಮಾಡಿರ್ತೀವಿ, ಅವರೆಕಾಳು ಕೂಡ ಉಪ್ಪು ಹಾಕಿದ್ದೀವಿ. ಈರುಳ್ಳಿಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾತ್ರ ಉಪ್ಪಿನ ಪುಡಿನ ಉಪಯೋಗಿಸ್ಕೊಳ್ಳಿ. ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಜಸ್ಟ್ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಕಲರ್ ಚೇಂಜ್ ಆಗೋಷ್ಟೆಲ್ಲ ಫ್ರೈ ಮಾಡೋದು ಬೇಡ. ಪಲ್ಯ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಿಕೊಂಡ್ರೆ ಆಯಿತು. ನಾನು ಅವರೆಕಾಳು ಹಾಕ್ಕೊಂಡಿದ್ದೀನಿ. ಅವರೆಕಾಳಲ್ಲಿ ನಾನು ಬೇಯಿಸಿದ್ರಲ್ಲಿ 2 ಭಾಗ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಡ್ಡು ಮಾಡೋದಕ್ಕೆ, ಒಂದು ಅವರೆಕಾಳು ದೋಸೆ ಮಾಡೋದಕ್ಕೆ ಅಂತ. ಈ ದೋಸೆನ 2 ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಬೇಯಿಸಿರೋಂಥ ಅವರೆಕಾಳು, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ತಿದ್ದೀನಿ 1 ಸ್ಪೂನಷ್ಟು. ನೀವು ಪಾವ್ ಭಾಜಿ ಇಲ್ಲಾಂದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀರು ಹಾಕಬಾರ್ದು. ಪಾವ್ ಭಾಜಿ ಮಸಾಲ ಹಾಕ್ಬಿಟ್ಟು ಲೈಟಾಗಿ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಾನು ಅದ್ರ ಜೊತೆಗೆ ಉದ್ದಿನಬೇಳೆ ಚಟ್ನಿ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ ಚಟ್ನಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ತುಂಬ ಸಿಂಪಲ್ಲು, ಅದರ ರುಚಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಇವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇಲ್ಲಿ ಡೀಟೇಲಾಗಿ ಹೇಳಿಲ್ಲ ನಾನು, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅಷ್ಟೇ ತೋರಿಸಿದ್ದೀನಿ ಕ್ಲಿಪ್ಪಿಂಗ್ನ. ಈ ಚಟ್ನಿ ಕೂಡ ಅದ್ರ ಜೊತೆಗೆ, ಅಥವಾ ಬೇರೆ ನೀವು ಯಾವುದಾನ ಸಾಂಬಾರಿದ್ರೂ ಕೂಡ ಈ ದೋಸೆ ಜೊತೆಗೆ ಉಪಯೋಗಿಸ್ಕೊಳ್ಬೋದು. ಅಥವಾ ಏನೂ ಬೇಡ ಅಂದರೂ ಕೂಡ ಹಾಗೇ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಬರೀ ತಿನ್ನೋದಕ್ಕೆ ಕೂಡ. ನಾನು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ದೋಸೆಗೆ ಹಾಕ್ಕೊಳ್ತೀನಿ. ಇಲ್ಲ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ದೋಸೆ ಹಿಟ್ಟನ್ನ ಸೆಟ್ ದೋಸೆಗೆ ಹಾಕ್ತೀವಲ್ಲ, ಆ ರೀತಿ ದೋಸೆ ಹಿಟ್ಟು ಹಾಕಬೇಕು. ಅದನ್ನೆಲ್ಲ ಹರಡಕ್ಕೆ ಹೋಗಬಾರ್ದು. ಅದ್ರ ಮೇಲ್ಗಡೆ ನಾವೇನು ಪಲ್ಯ ಮಾಡಿದ್ದೀವಿ ಅದು ಸ್ವಲ್ಪ ತಣ್ಣಗಾಗಬೇಕು. ಪಲ್ಯ ಬಿಸಿ ಬಿಸಿ ಇರಬಾರ್ದು. ತಣ್ಣಗಾದಂಥ ಅವರೆಕಾಳು ಪಲ್ಯನ ಪಾವ್ ಭಾಜಿ ಮಸಾಲ ಹಾಕಿರೋದು ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮೇಲೆ ನಿಧಾನಕ್ಕೆ ನೀವು ದಪ್ಪ ದೋಸೆ ಬೇಕಾ, ಸಣ್ಣ ದೋಸೆ ಬೇಕಾ ನೋಡ್ಕೊಳ್ಳಿ. ಅಥವಾ ಪಲ್ಯ ಜಾಸ್ತಿ ಇಷ್ಟಪಡ್ತೀವಿ ಅಂದರೆ ಜಾಸ್ತಿ ಪಲ್ಯ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಅಥವಾ 2 ಇಡಿಯಷ್ಟು ಪಲ್ಯನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತೇವದ ಕೈಯಿಂದ ಈ ರೀತಿ ಪ್ರೆಸ್ ಮಾಡೋದ್ರಿಂದ ದೋಸೆ ಹಿಟ್ಟು ಒಳಗಡೆ ಎಲ್ಲ ಪಲ್ಯ ಸ್ಟಫಿಂಗ್ ಕೂತ್ಕೊಳ್ಳುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ಥರ ಮಾಡಿದ್ರೆ ದೋಸೆ ನಾವು ಪೀಸ್ ಮಾಡಿದಾಗ ಪ್ರತಿಯೊಂದು ಬೈಟಲ್ಲೂ ಅವರೆಕಾಳು ಪಲ್ಯ ಸಿಗುತ್ತೆ, ತುಂಬ ರುಚಿಯಾಗಿರುತ್ತೆ. ಎಣ್ಣೆ ತುಪ್ಪ ಏನು ತೊಗೊಂಡಿದ್ದೀವಿ ಅದನ್ನು ಸುತ್ತ ಮತ್ತು ಮೇಲೆಲ್ಲ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಚೆನ್ನಾಗಿ ದೋಸೆ ಬೇಯೋಷ್ಟು ಅಥವಾ 1-1.5 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈ ದೋಸೆ ಹಿಟ್ಟಿಗೆ ನೀವು ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ಬೋದು, ಕಲರಾಗಿ ಬೇಕು ಅನ್ನೋದಾದರೆ. ನಾನು ಜಸ್ಟ್ ಉದ್ದಿನಬೇಳೆ ದೋಸೆ ಹಿಟ್ಟಿಗೆ ಈ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ 2 ಕಡೆ ಬೇಯಿಸ್ಕೊಳ್ಬೋದು, ಅಥವಾ ಮುಚ್ಚಿರೋದ್ರಿಂದ ಒಂದೇ ಕಡೆ ಬೇಯಿಸ್ಕೊಂಡು ಕೂಡ ನೀವು ಸರ್ವ್ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ತುಂಬ ರುಚಿಯಾಗಿರುತ್ತೆ. ಈಗ ನಾವು ಮೇಲ್ಗಡೆ ದೋಸೆ ಹಿಟ್ಟು ಹಾಕ್ಬಿಟ್ಟು ಮೇಲ್ಗಡೆ ಸ್ಟಫಿಂಗ್ ಮಾಡಿದ್ವಲ್ಲ, ಈಗ ಇನ್ನೊಂದು ಥರ ದೋಸೆ ತೋರಿಸ್ಕೊಡ್ತೀನಿ. ಏನು ಪಲ್ಯ ಇದೆ ಆ ಪಲ್ಯಗೇನೆ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬಿಡೋದು ದೋಸೆ ಹಿಟ್ಟಿಗೆ. ಇದು ಕಾಯಿನ ದೋಸೆ ಮಾಡ್ತಾಯಿದ್ದೀನಿ. ನಿಮಗೆ ಅಥವಾ ಪಡ್ಡು ಬೇಕು ಅನ್ನೋದಾದ್ರೂ ಕೂಡ ಈ ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಪಡ್ಡು ಬಾಣಲೆಯಲ್ಲಿ ಕೂಡ ಹಾಕ್ಕೊಂಡು ನೀವು ಪಡ್ಡು ಮಾಡ್ಕೊಳ್ಬಹುದು. ನಾನಿಲ್ಲಿ ದೋಸೆನೇ ಮಾಡ್ತಾಯಿದ್ದೀನಿ. ಕಾಯಿನ ದೋಸೆಗಳು ಚಿಕ್ಕದಾಗಿ ದೋಸೆ ಮಾಡ್ಕೊಳ್ತಿದ್ದೀನಿ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಬಾಕ್ಸ್ ಕಟ್ಟೋದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಸ್ಕೂಲ್ಗೆಲ್ಲನೂ ಒಂದೊಂದು ಬೈಟ್ನಲ್ಲೇ ತಿನ್ನಬಹುದು. ಇನ್ನೂ ಚಿಕ್ಕದಾಗಿ ಕೂಡ ಹಾಕ್ಕೊಳ್ಬೋದು ನೀವು. ಇದನ್ನು ಹರಡಬಾರ್ದು, ಜಾಸ್ತಿ ಗುಂಡಾಗೇ ಇರಬೇಕು. ಇವು ಸೆಟ್ ದೋಸೆ ರೀತಿನಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದೋಸೆ. ಮೇಲೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಕೂಡ ಮುಚ್ಚಿಬಿಟ್ಟು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ಉಲ್ಟಾ ಮಾಡಿಕೊಂಡು ಆ ಕಡೆ ಕೂಡ ಫ್ರೈ ಮಾಡಿಕೊಂಡ್ರೆ ದೋಸೆ ರೆಡಿ ಆಯಿತು. ಕಾಯಿನ ದೋಸೆ, ಅವರೆಕಾಳು ಸೆಟ್ ದೋಸೆ, 2 ಥರ ದೋಸೆನೂ ರೆಡಿ ಆಯಿತು. ತುಂಬ ಸಿಂಪಲ್ ಇದೆ ಮಾಡೋದು. ರುಚಿನೂ ಅಷ್ಟೇ ನಾರ್ಮಲ್ ದೋಸೆ ಥರ ಇಲ್ಲ. ಇದು ನಾವು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಮಸಾಲೆ ಅಂತೂ ತುಂಬಾ ಒಳ್ಳೆ ಟೇಸ್ಟ್ ಇದೆ. ನಾವು ಈರುಳ್ಳಿ ಉತ್ತಪ್ಪ, ಈರುಳ್ಳಿ ದೋಸೆ ಎಲ್ಲ ಮಾಡಿದಾಗ ಈರುಳ್ಳಿ ಹಸಿದು ಹಾಕ್ಕೊಳ್ತೀವಲ್ಲ, ಈ ಥರ ಫ್ರೈ ಮಾಡಿ ಕೂಡ ಒಂದ್ಸಲ ಈರುಳ್ಳಿನ ಹಾಕ್ಕೊಂಡು ತಿಂದು ನೋಡಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಪಾವ್ ಭಾಜಿ ಮಸಾಲ ಹಾಕಿದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಇದೆ. ನಿಮ್ಗೆ ಇದರಲ್ಲಿ ಇನ್ನೂ ವೆರೈಟಿ ಮಾಡಬಹುದು, ಅಥವಾ ನೀವು ಮಾಡ್ತೀರಾ ಅಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೊಂದು ಸಲ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ.
ಒಳ್ಳೆ ಬನ್ ಥರ ಇದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ಈ ಚಟ್ನಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ಸಾಂಬಾರು ಗ್ರೇವಿ ಜೊತೆ ಕೂಡ ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಏನು ಬೇಡ ಅಂದರೆ ಬರೀ ತುಪ್ಪದಲ್ಲಿ ಅಥವಾ ಚಟ್ನಿ ಪುಡಿನಲ್ಲಿ ಕೂಡ ತಿನ್ನಬಹುದು, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ ಬಾಯ್, ಥ್ಯಾಂಕ್ ಯು.